ಈ ಜೋಳದಾಗ ಅಡಿಗೆ ಮಾಡಿ ನನಗರ ಸಾಕಾಗೈತಿ. ಅದ್ರಾಗ ಈ ರೊಟ್ಟಿ ಮಾಡುವಾಗ ಇವ ತಟ 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 ನೀರು ಹಂಗೆ ಇಳಿತಿರ್ತಾವ. ಹಂಗೆ ಒರೆಸೋಳೋದೈತಿ, ರೊಟ್ಟಿ ಮಾಡೋದೈತಿ, ಮಾಡ್ತೀವಿ. ಅತ್ತಿಯರು ಬರಲಿ, ಬರೀ ನಾನು ಅಡುಗೆ ಮಾಡ್ಕೊತ ಹೊಂಟ್ರೆ ಮತ್ತೆ ಈಗ ಯಾವಾಗ ಅಡುಗೆ ಕಲಿಬೇಕು? ಈಗೀಗ ಏನಿಲ್ಲ, ಕುತ್ಕೊಂಡು ಒಂದು 4 ಬಾಂಡೆ ತಿಕ್ಕಿನಿ, ಅವೆಡ ಅರಿವಿ ಹೋಗೋದು ಹಾಕಿನಿ, ಅದನ್ನೆಲ್ಲ ಒರ್ಸಿನಿ, ಅಟ್ಟು ಕಲ್ಲು ಒರ್ಸಿನಿ. ಇಷ್ಟು ಮುಗಿದ ಮತ್ತು ರಾತ್ರಿ ಮಕ್ಕಳು ಅಡ್ಡ ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡ್ಬಿಡ್ತಾಳೆ. ಅದಾಗಿಂತ 3 ಹೊತ್ತು ಬರೀ ಟಿವಿ ಮುಂದೆ ಸಿಟ್ಟಿದಿರ್ತಾ. ನೀನು ಟಿವಿ ನೋಡಕ್ಕೆ ಹೋದ್ಲ, ನೀನು ಎಲ್ಲಿ ಹೋದ್ಲ? ಯವ್ವ, ಇದು ಇದರ ಬಾಂಡೆ ತಿಕ್ಕಿ ಹೋಗೇನಿ. ಏನು ಬಾಂಡಿನ ಯವ್ವ ಇವು? ಯಪ್ಪ ನವಲ್ಲಿಪ್ಪ ಯಪ್ಪ, ಬಾಂಡೆ ತಿಕ್ಕಾಕ ಬಂದಂಗೆ ಆಗ್ಬಿಟ್ಟದ ನಾ ಈ ಮನ್ಯಾಗ. ಹೋಗೋ ಯವ್ವ ನವಲ್ಲಿ ಬಾ ಯವ್ವ. ಏನು ಬಾಂಡೆನೋ ಯಪ್ಪ ಇವು? ಟಿಕ್ಕಿ ಟಿಕ್ಕಿ 2 ಕೈ ನೋಯಾಕತ್ತಾವ, ಕೇಳುವರಿಲ್ಲ ಯಪ್ಪ. ಮಳ್ಳಿ ಯಪ್ಪ ಯವ್ವ ಅಂತ ಬಾಂಡೆ ತಿಕ್ಕದು ಬಂದಾಗಟ್ಟ ಯಪ್ಪ ಯವ್ವ. ಕಾಲ್ ಹಾಕೊಂಡು ಕುತ್ಕೊಂಡು ಟಿವಿ ನೋಡಕತ್ತ ಏನಿರುದಿಲ್ಲ. ನಾನು ಇಲ್ಲಿ ತಟ ತಟ ನೀರು ಬೀಳೋಂಗೆ ರೊಟ್ಟಿ ಮಾಡೀನಿಲ್ಲ. ನಂದೇ ಯಾವಕ್ಕೆ ಕೇಳೋದಕ್ಕೆ ಯಾರು ಕೇಳೋಂಗಿಲ್ಲ. ಒಂದೊಂದು ಇರ್ತಾವ, ನಾವು ಅವ್ಕು ರುಸಾವ್ರಿಗೆ ಹೋಗೋದು ಬೇಡ ಅಂದ್ರೂ ಅವ ಕಾಲು ಕೆರ್ಕೊಂಡು ಜಗಳಕೋತಾವ. ಏನು ಮಾಡ್ಬೇಕಂತ ಅವಕ್ಕೆ ಒಂದು ತಿಳಿಲಂಗೆ ಆಗ್ಬಿಟ್ಟೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಐತಿ, ಧಾರಾವಾಹಿ ಮುಗಿಸಿ ಬಂದು ತಿಕ್ತಾನೆ ಬಾಂಡೆ ಅಲ್ಲೇ ಇರಲಿ. ಏನು ಧಾರಾವಾಹಿ ಹುಚ್ಚೈತಿಕಿಗೆ ಯವ್ವ ಒಲಿವ ಇವ ಹೆಚ್ಚಿನ ಧಾರಾವಾಹಿ ನೋಡಕ್ಕೆ ಹುಡುಗಿ ಯಾರು ಕುದಿಯಾಕತೈತಿ. ಇದಟ್ಟು ಬಂದು ಮಾಡಿ ನಾನು ಧಾರಾವಾಹಿ ನೋಡ್ದಲ್ಲ. ಲಕ್ಷ್ಮೀ ನಿವಾಸ ಚಂದ ಐತಿ. ಒಂದಿಷ್ಟು ನೀರು ಕೊಡೆ ಇವ ರಗಡಾಗಿ ಹೋತ. ಒಂದು ಮದಿಂದಾಗ ಹೋಗೇನು ನೋಡು, ಗಿರಣಿ ಹಾಕಿಸ್ಕೊಂಡು ಬರ್ಬೇಕಂತ ಹೇಳಿ ಹಾರಿಗಿಡಿಸ್ಲಿ ಸಾಕಾಗಿ ಹೋತ. ಇವ ಹಾಕ್ಸ್ಕೊಂಬರ್ ಹೊಡ್ದಂದ್ರೆ ಹೋಗುತ್ತೆ ಗಿರ್ನಿಲ್ಲ ಇನ್ನೊಂದು ಹೋತದು ಹಾರಿಗಿಡ್ಕೊಂಡು ಹಿಟ್ಟು ಹಾಕ್ಸ್ಕೊಂಡ್ ಬರ್ಬೇಕು ನನ್ನತ್ತಿಗೆ ಅಂತ ಮತ್ತೆ ಗೌರಿ ಬೇಟೆ ಅದು ದಾರ್ಯಾಗ. ಅದಕ್ಕೆ ಚಾ ಕುಡಿದು ಬಾ ಟೈಮ್ ಆಗೈತಿ ಅಂದ್ಲು. ಮತ್ತೆ ಅಕ್ಕಿ ಮಿನ್ಯಾಕೊಂಡು ಪರಕ್ಕ ನಾನು ಗೌರಿ 3 ಮಂದಿ ಚಾ ಕುಡಿದು ಬರೋಗೋಡೋನು ಎಷ್ಟೊತ್ತಾತನು. ನಿಮ್ಮ ಮಾವೇಲಿ ಇದನ್ನು ಕಾಣವಲ್ಲಲ್ಲ ಸುಧಾ? ತಗೋರಿ ಹತ್ತಿರ ನೀರ್ರಿ. ಮಾವಾರ್ ಬಂದಿದ್ರಿ ಆಗಲ್ಯಾಗ ಬಂದು ಚಾ ಕುಡಿದು ಟೀ ನೋಡ್ಕೊತ ಕುಂತಿದ್ರಿ. ಮತ್ತೇನು ಹೊರಗೆ ಹೋದ್ರೆ ಏನೈತಿರಿ? ನಾನು ಅಡುಗೆ ಮಾಡಕತ್ತೆ, ನಾನು ನೋಡ್ಲಿಲ್ರಿ ಯಾಕಡೆ ಹೋದ್ರಂತೆ. ಅಯ್ಯೋ ಸುಧಾ, ಬರೀ ಕೈ ತಿಕ್ಕೊಳಕ ಆ ಪತಿ ನೀರು ಚಲೋ ಮಾಡಕತ್ತೆ. ನೀನು ಸಣ್ಣ ಇಡವನೆ ಯಾವ ಪತಿ ನೀರು ಹಾಳಾಗತ್ತ ನೋಡಲಿ. ಈ ಪತಿ ನೀರು ಹಾಳಾಟ ಮಾಡೋದು ಸಣ್ಣ ಕೈ ತಿಕ್ಕೊಳಕ್ ಬರೋದಿಲ್ಲ. ನಿಮ್ಮ ನಮ್ಮಂಗ ತಲೆ ಮ್ಯಾಗ ಬಗಲಾಗ 1 ಕಿಲೋಮೀಟರ್ ಹೊತ್ತ ತರ್ತಿದ್ವಿ ಇವ ನಾವು ನೀರು. ಆ ಪತಿ ಬೇರೆ ಇಲ್ಲಿ ನಿಮಗೆ ಎಲ್ಲ ದೇವ್ರ ಒಳ್ಳೇದು ಮಾಡ್ಯಾನ. ಈ ಪತಿ ನೀರು ಹಾಳು ಮಾಡಿದ್ರೆ ಎದಕ್ಕೆ ಬರುತ್ತದು? ಕೇಳಿ ನೀರು ಯಾವಾಗಿದ್ರು ನಾವು ಕಮ್ಮಿ ಬಳಸಾಡ್ಬೇಕಂತ. ಎಷ್ಟು ನೀರು ಕಮ್ಮಿ ಬಳಸಾಡ್ತೇವಲ್ಲ ಅಷ್ಟು ಮನ್ಯಾಗ ರೊಕ್ಕ ಕುಳಿತಾವ ಅಂತ ಗೊತ್ತಿಲ್ಲ ಇದು ನಿನಗೆ? ನಳಗಳ ಏನಾರ ಸೋರಾಕತ್ತಿದ್ರೆ ಸೋರು ನಳ ಏನಾರ ಇದ್ರೆ ಮತ್ತೆ ಹೊಳಿ ಆಗಿಂದಾಗ ತೆಗೆದು ಮತ್ತೆ ಬೇರೆ ಹಾಕಿಬಿಡ್ಬೇಕು. ಮುಂದಿಂದ ನಳದ ಇದನ್ನ ಬಾಯಿನ ಸೋರು ನಳನ ಇಟ್ಕೋಬಾರ್ದು ಮನ್ಯಾಗ. ರೊಕ್ಕ ಹಂಗೆ ಖರ್ಚಾಕೊಂತ ಹೋಗಿರ್ತದಂತ. ಹಂಗೇನ್ರ ಇಲ್ಲ ಯಾವ ಏನಾಗಿರಲ್ಲ. ಬಾತ್ರೂಮ್ನಾಗಿನೋದು ನಳ ಬಚ್ಚಲ ಪೈಖಾನೆಗಿನ ನಳ ಏನು ಚಲೋ ಅದಾವಲ್ಲ ಇಲ್ಲ ಹಂಗೇನ್ರ ಇದ್ರೆ ಹೇಳಿ ಬಂದು ಆಗ ಮತ್ತೆ ನಿಮ್ಮ ಮಾವನ ಕಡೆ ತರಿಸಿ ಬೇರೆ ಹಾಕಿಬಿಟ್ರಾತ. ಇಲ್ಲ ನೋಡ್ರಿ ಅತ್ತಿ ಎಲ್ಲ ಚಲೋ ಅದಾವಡ್ರಿ, ಯಾವ ಏನು ಸೋರಾಕತ್ತಿಲ್ಲ ನೋಡ್ರಿ. ಚಾ ಮಾಡ್ಲೇನ್ರಿ ಅತ್ತಿಯರ? ಬೇಡವ ಇವ ಹೇಳಿಲ್ಲ. ಈಗ ಗೌರಿ ಮನ್ಯಾಗ ಕುಡಿದು ಬಂದನಿ ಅಂತೇಳಿ ಈಕೆ ಮನ್ಯಾಗ ಚಾ ಕುಡ್ದ ಬಂದೆ. ಮತ್ತೆ ಈಗ ಇದಕ್ಕೆ ಇವ ಜಳದಾಗ ನೀರು ಕೊಟ್ಟಿಲ್ಲ ಗಾಳಿ ಹೋಗಿ ಬರ್ಕೊಂಡ್ರು ನಡಿ. ತೀರಿ ನನಗೂ ದಿನ ನಾನು ಅಡುಗೆ ಮಾಡಿ ಬೇಸರ ಆಗಿಬಿಟ್ಟತ್ರಿ. 1-2 ದಿನ ಸೌಮ್ಯಾಗೂ ಅಡುಗೆ ಮಾಡಂತ ಹೇಳ್ರಿ. ಆಕೆ ಮಾಡೋದು ಬಾಂಡೆ ತಿಕ್ಕೋದು ಅರ್ಬಿ ಒಗಿದು ಎಲ್ಲ ಕೆಲಸ ನಾ ಮಾಡ್ತೇನೆ ರೀ. ನಾ ಮಾಡೋದು ಆಕಿಗೆ ಮಾಡು ಅಂತ ಹೇಳ್ರಿ. ಮತ್ತು ಆಕೆ ಯಾವಾಗ ರೀ ಕಲ್ಕೊಳ್ಳೋದು? ನಿನಗೂ ಬೇಸರ ಆಗೈತೆ ನಗ ಆಗ್ಲಿತ್ತು ಆಕಿನ ಹಸ್ತಾನಂಗಾರಿನ ಹೇಳ್ಬಿಡಕ್ಕೆ. ನಾಳಿಂದ ನಾನೇ ಹೊತ್ಬಿಡು. ನಾಳಿಂದ ನೀನು ಮಾಡುವ ಅಡುಗೆ, ನೀನು ಮಾಡೋ ಕೆಲಸ ಎಲ್ಲ ಆಕೆ ಮಾಡ್ತಾವ, ಆಕೆ ಮಾಡೋ ಕೆಲಸ ಎಲ್ಲ ನೀನು ಮಾಡು. ನಿನಗೇನು ಗೊತ್ತಾಗೋದಿಲ್ಲ ನಾನು ಕೇಳಿ ಮಾಡು ಅಂತ ಹೇಳ್ತಂತವ. ನಾ ಎಲ್ಲ ಹಾಕಿ ನಾಳಿಂದ ನೀನು ಮಾಡೋ ಬಾಂಡೆ ತಿಕ್ಕೋದು ಕಸ ಹೊಡೆದು ಮುಂಜಾನಾಗ ಅದಕ್ಕೆ ಏನೇನು ಮಾಡ್ತಿದ್ದಲ್ಲ ಅದನ್ನೆಲ್ಲ ಮಾಡ. ಆಕೆ ಏನಿಲ್ಲ ಎದ್ದು ಕಾಸು ಸೀದಾ ಅಡುಗೆ ಮನೆಗೆ ಬರ್ತಾ. ಸೀದಾ ಅಡುಗೆ ಮನೆಗಿನ ಕೆಲಸ ಏನೈತೆ ಅಡುಗೆ ಮನೆ ಕೆಲಸ ನೋಡ್ಕೋತಾ. ಅತ್ತೀರಿ ಮಾವಾರ ಕರೆಯಕತ್ತಾರ್ರಿ. ಬನ್ನಿ ಮಾವ. ಆಯ್ತು ಬನ್ನಿ ಅಂತ ಹೇಳು. ಇದು ಸೊಮ್ಮೆ ಈಗ ಹಿಂಗೆ ಮಾಡುವ ಮತ್ತು ನೀನು ಅಡುಗೆದು ಮಾಡೋ ಕಲ್ಕೊಳ್ಳೋದು ಯಾವಾಗ? ಈಗ ಹಂಗೆ ಅಟ ಮಾಡಕತ್ತಿದ್ದಿ ಮಾಡಕ್ಕೆ ಬರೋದಿಲ್ಲ ಅಂತ ಏನು ಹೇಳಕತ್ತಿಲ್ಲ. ಮತ್ತು ನಿಮ್ಮ ಅಕ್ಕಗೆ ಹೋಗ್ಬೇಕೀಗಿನೋ ಬರೀ ಕಂಟಿನ್ಯೂ ಆಕಿನ ಹೋಗ್ಬೇಕು ಅಡುಗೆ ಮಾಡೋದು ಅಂದ್ರೆ ಆಕಿಗೆ ಬೇಸರಕತಿ. ಒಂದು 15 ದಿನ ಆಕೆ ಅಡುಗೆ ಮಾಡೋದು ಮಾಡಲಿ. ಈಗ ಇದು ಮುಗಿತೀಗ ಒಂದು 15 ದಿನ ಆಗೈತಿ. ಈಗ 15 ದಿನ ಹಾಕ್ಬಿಡಾಕಿ ಮಾಡಕತ್ತ ಭಾಳ ದಿನ ಆಯ್ತು. ಈಗ ನೀವು ಒಂದು 15 ದಿನ ಮಾಡು. ನಿನ್ನ ಕೆಲಸ ಆಕೆ ಮಾಡ್ತಾಳೆ, ಆಕೆ ಕೆಲಸ ನೀನು ಮಾಡ್ತೀವಿ. ನಿನಗೇನು ಗೊತ್ತಾಗೋದಿಲ್ಲ ನಾನು ಕೇಳು ಅತ್ತಿ ಇದು ಹೆಂಗೆ ಮಾಡೋದ್ರಿ ಅಂತ ನಾ ಎಲ್ಲ ಹೇಳ್ಕೊಡ್ತಾನೆ. ಆಯ್ತು ತಗೋರಿ ಹಂಗಾರ. ಒಂದು ನಂಗೆ ಗೊತ್ತಾಗಲ್ಲದು ಹೇಳ್ಕೊಡ್ಬೇಕ್ರಿ ಅತ್ತಿಯರ. ಯಾಕಂತಂದ್ರೆ ನಾನು ಜಾಸ್ತಿ ಅಡುಗೆ ಕಲ್ತಿಲ್ಲಲ್ರಿ, ನಂಗೆ ಅಷ್ಟೊಂದು ಗೊತ್ತಿಲ್ಲ ರೀ ಅಡುಗೆ ಬಗ್ಗೆ. ನಾ ಹೇಳ್ಕೊಡ್ತೇನೆ. ನಿನಗೇನು ಗೊತ್ತಾಗೋದಿಲ್ಲ ನನ್ನ ಬಂದು ಕೇಳಿ, ಯಾರನ್ನ ಕೇಳಕ್ಕೆ ಹೋಗಬೇಡ. ಅದನ್ನ ಹೆಂಗೆ ಮಾಡ್ಬೇಕ್ರಿ ಇದನ್ನ ಹೆಂಗೆ ಮಾಡ್ಬೇಕ್ರಿ ಅಂತೇಳಿ ನಾ ಎಲ್ಲ ಹೇಳ್ತೇನೆ ಅಂತ ಹೇಳಕತ್ತಾನಿಲ್ಲ ನಾನು ಕೇಳು. ಆಯ್ತು ನೋಡ್ರಿ ಅತ್ತಿಯರ. ಈಕೇನು ಬರೋಬಾಳಲಿಕ್ಕಿ ಎಲ್ಲಿ ಹೋಗಿಳಿಕಿ? ಸಾರಿ ಎಲ್ಲಿ ಹೋಗಿದ್ದು ಇಷ್ಟೋ ಮಟ? ಅದು ಏನಿಲ್ಲ ಮನ್ಯಾಗ ಬಂತಡ್ರಿ. ನಾ ಎಲ್ಲಿ ಹೋಗ್ಬೇಕು? ಇಲ್ಲೇ ಅಡುಗೆ ಮನ್ಯಾಗ ಅದಾನೆ. ನೀರು ಕುಡು ಬರಾಕಂತಡ್ರಿ. ಏನೇನು ಕೆಲಸ ಐತೆ ಮಾಡ್ಕೊರಿ ನಿಮ್ದು ಇವತ್ತೊಂದಿನ. ಮತ್ತು ನಾಳಿಂದ ನೀನು ಮಾಡೋದು ಆಯ್ತು ಮಾಡಲಿ, ಆಯ್ತು ಮಾಡೋದು ನೀನು ಮಾಡು. ಆಕೆ ಸೌಮ್ಯ ಮಾಡ್ತಾ ಬಿಡ ಅಂತೇಳಿ ನೀನು ಹಂಗೆ ಮಕ್ಕೊಂಡ್ಬಿಡ್ತಿದ್ದಿ. ಸೀದಾ 8 ಗಂಟೆಗೆ ಎದ್ದು ಸೀದಾ ಅಡುಗೆ ಮನೆಗೆ ಬರ್ತಿದ್ದಿ.
ಆಕೆ ಓದಿದ ಅಂಗಳ ಬಾಗ್ಲ ಕಸ ಅಂತ ಎಲ್ಲ ಮಾಡ್ತಿದ್ಲ 6 ಗಂಟೆಗೆ ಎದ್ದು. ಮತ್ತೆ ಹಂಗ ಇವತ್ತು ಮಕ್ಕೊಂಡ್ಬಿಟ್ಟೆ ಅಂತಂದ್ರೆ ಮತ್ತೆ ಏನಿಲ್ಲ ನೋಡಿ, ಆಕೆ 5 ಗಂಟೆಗೆ ಬರ್ತಾಳೆ. ನೀನೇ ಎದ್ದು ಕಾಸು ಅಂಗಳ ಬಾಗ್ಲ ಕಸ ಏನೇನು ಆಕೆ ಮಾಡ್ತಿಲ್ಲ ಅದನ್ನೆಲ್ಲ ಮಾಡ್ಬೇಕು ನೋಡು. ಮತ್ತೆ ಮಕ್ಕೊಂಡು ಯಾಕಂದ್ರೆ ನನಗಂತ ಹೇಳಕ್ ಆಗೋದಿಲ್ಲ ಈಗ ಹೆಣ್ಣೆ. ಆಯ್ತು ತಡ್ರಿ ಎತ್ತೀರ, ನಾ ಎಲ್ಲ ಎದ್ದು ಮಾಡ್ತೇನೆ ನೋಡ್ರಿ. ಯವ್ವ ನಾ ಎಂಥ ಚಂದ 8 ಗಂಟೆಗೆ ಎದ್ದು ಸೀದಾ ಜಳಕ ಮಾಡಿ ಎಲ್ಲರಿಗೂ ಚಹಾ ಮಾಡಿಕೊಟ್ಟು ನಾಷ್ಟ ಮಾಡೋ ಆಮೇಲೆ ಮಧ್ಯಾಹ್ನದಾಗ ಅಡುಗೆ ಮಾಡ್ತಿದ್ನಿ. ಇವ್ವ ಇದೇನೀವ ನನಗೆ ಎಲ್ಲ ಬಂದು ತಲೆ ಮ್ಯಾಗ ಬಿತ್ತಲ್ಲ. ನಾ ಹಾಕಿದ ಬಾನ ನನಗೆ ಬಿತ್ತನೆ. ಮುಂಜಾನೆ 6 ಗಂಟೆಗೆ ಎದ್ದು ಅಂಗಳ ಬಾಲ ಕಸ ಹೊಡೋದು, ರಂಗೋಲಿ ಹಾಕಿ ಹೋಗೋ ಇವ ಎಲ್ಲ ಮಾಡ್ಬೇಕು ನೋಡಿ. ಮೋಟ್ರ್ ಚಲೋ ಮಾಡಿಕೊಂಡು ಬಂಡೆ ತಿಕ್ಕೋದು, ನೆಲ ಒರೆಸೋದು, ನಾವೆಲ್ಲ ಇವ ಎಲ್ಲ ಅದಕ್ಕಿಂತ ಇದಾಗೊಳಕತ್ತನ ಕೆಲಸ ಅಡುಗೆ ಮಾಡೋಕಿನ. ಇದಕ್ಕೆ ರೀ ಯಾಪತಿ ವಟ ವಟ ಅಂತ ನಿಂತ್ಬಿಟ್ರಿ, ಗಂಟಲ ಹನಿ ನೀರು ಎಳೆದು ಕೊಡವಲ್ರಿ ನೋಡಿ. ಆ ಮನಿ ಅಡ್ಡಾಡೋದು ಮುಗಿತನ, ಈಗ ಬಂದ ಕಾಸ ಗಂಟಲ್ದ ಹನಿ ನೀರು ಇಳಿವಲ್ದಿಕ್ಕಿಗೆ ಏನ್ ದೊಡ್ಡ ನಟ್ ಕಡ್ದು ಬಂದಾಳ ಅನ್ನೋರಂಗ್ ಮಾತಾಡ್ತೀಯಲ್ಲ. ಅಲ್ರಿ ಮನೆ ಅಡ್ಡಾಡಕ್ ಹೋಗ್ಯಾನ, ನಾನು ಹಿಂದಿನ ಬ್ಯಾನ್ ಹತ್ಕೊಂಡು ಬರ್ಬೇಕಾಗಿತ್ತಲ್ಲಿ, ಬಂದಿದ್ರು ಗೊತ್ತಾಗಿತ್ತು ಮನೆ ಅಡ್ಡಾಡಕ್ ಹೋಗ್ಯಾನ, ಏನ್ ಮಾಡಕ್ ಹೋಗ್ಯಾನ ಅನ್ನೋದು. ಇವತ್ತೇನು ರೊಟ್ಟಿ ಇಟ್ಟಾಕ್ಸ್ಕೊಂಡ್ ಬರಲ್ಲ, ನಾಳೆ ರೊಟ್ಟಿನ ತಿಂತಿರ್ಕಿಲ್ಲ, ಬರೀ ಅನ್ನ ಸರ್ ಒಟ್ಟ ಅನ್ನೋದಕ್ಕಿತ್ತು ನೋಡಿ. ಹಂಗೆ ಮಾಡ್ಬೇಕಾಯ್ತು ನಿಮ್ಗೆ ಅಂದ್ರೆ ಗೊತ್ತಾಗಿತ್ತು. ಮತ್ತೆ ಆ ಸಡೆ ಕುಂತ ಕಾಸು ಹಾಕಿಸ್ಕೊಂಡ್ ಬಂದು ನೋಡಿ, ನಂದೇ ತಪ್ಪದು. ಏನ್ ಗಿರ್ನಿಗೆ ಹೋಗಿದ್ದೇನ, ಏನ್ ದೊಡ್ಡ ನಟ್ ಕಡ್ದು ಬಂದಿದಿ? ನಾವು ಮಾಡೋ ಕೆಲಸ ಎಲ್ಲ ಯಾವ ದೊಡ್ಡ ಅಲ್ಲ ಅಲ್ಲವು, ನೀವು ಮಾಡೋ ಕೆಲಸ ಅಷ್ಟೇ ದೊಡ್ಡ ಅವು. ಒಂದಿನಾರ ಗಿರ್ನಿಗೆ ಹೋದ್ನೆ ಅಥವಾ ಏನ್ರ ಒಂದು ಅಂಗಡಿಗೆ ಹೋದ್ನೆ, ಏನ್ರ ತೊಗೊಂಬನ್ನೆ ಕೊಟ್ಟನೆ ಮಾಡೋದು. ಮನೆಯಾಗಿನ ಕೆಲಸ ಒಂದು ಮಾಡೋದಿಲ್ಲ ನೀವು. ಹೊಳೆ ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡೋದಿಲ್ಲ. ಒಂದ್ಸರಿ ನೀರು ತುಂಬಿಕೊಡ್ರಿ ಅಂತ ಉಣ್ಣಾಕ್ ಕುಂತಾಗ ಅಂದ್ರೆ ಕೆಟ್ಟ ಗಂಟೆ ನೋಡ್ತೀರಿ. ಆ ಪತಿ ಇದನ್ನ ಮಾಡ್ತೀರಿ ನಮಗೆ ಅಂತದ್ ಕುತ್ಕೊಂಡು. ಮತ್ತೆ ನಮಗ ಹೊಳೆ 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 ಅನ್ನೋದು. ಇಲ್ಲಿ ಯಾಕೆ ಹೋಗಿದ್ದಿ, ಅಲ್ಲಿ ಯಾಕೆ ಹೋಗಿದ್ದಿ, ಇಷ್ಟ ಮಟ್ಟ ಯಾಕೆ ಹೋಗಿದ್ದಿ, ಪತ್ರಿ ಕೊಟ್ಟು ಬಂದಿ, ಹರಿಗಾಡಿ ಬಂದಿ, ಮಾಡೋ ಕೆಲಸ ಇರೋದಿಲ್ಲ ನಮಗೆ. ಏ ಸಾಕ್ ಯಾವ ಪತಿ ಓದ್ರಾಕತ್ತಿದಿ ಹಂಗ ಹುಚ್ಚನಾಯಿ ಓದ್ರದಂಗ. ಅದಕ್ಕೆ ಹೊಲಕ್ಕೆ ಹೋಗೋದ ಬಿಟ್ಟೆ ನಾವು. ಸಾಕಾಗಿ ಹೋಗೈತೆ ನಮಗೆ. ಹೊಲದಾಗನು ಮಾಡೋದ ಮನೆಯಾಗನು ಮಾಡೋದನ. ಆ ಪತಿ ದನ ದುಡ್ದಂಗೆ ಹೊಲದಾಗ ದುಡಿದ್ರು ಮತ್ತು ಮರ್ಯಾದೆನೇ ಇರೋದಿಲ್ಲ ನಮಗೆ. ಹೊಳೆ ಮನೆಯಾಗಿನ ಕೆಲಸ ಆಟು ಇಟ್ಟು ಒಂದು ಮನೆಯಾಗಿನ ಕೆಲಸ ಮಾಡಲಿಲ್ಲ ಅಂದ್ರೆ ಅಂತ ಹೊರಗೆ ಕೊಡೋದು ತಗೊಳ್ಳೋದು ಮಾಡೋದು ಒಂದ ಎರಡ ಇರ್ತಾವ. ನಮ್ಮ ಹೆಣ್ಮಕ್ಳಿಗೆ ಅಂದ್ರೆ ಕೆಲಸ ಇಷ್ಟೆಲ್ಲ ಮಾಡಿದ್ರೆ ಮತ್ತು ಮರ್ಯಾದೆನೇ ಇಲ್ಲ ನಮಗೆ. ಅಲ್ಲ ಹೊಲಕ್ಕ ಮನೆಗೆ ಅಡ್ಡಾಡ್ಕೊಂತ ಇದ್ದಾಗ ಚಲೋರ ಇದ್ದಿ, ಈಗ ನೋಡಿ ಬಾತ್ ಹೆಣ ಆಗಿದಿ. ಹೊಲದ ಹೆಜ್ಜೆನೇ ಇಟ್ಟಿಲ್ಲ, 2 ತಿಂಗಳ ಹಾಕ್ ಬಂತಾನೆ. ಸರಳ 4 ಆಳು ಕರ್ಕೊಂಡು ಹೊಲಕ್ಕೆ ಬಾಲ್, ಕೆಲಸ ಭಾಳ ಐತಿ ಹೊಲದಾಗ. ನಾನು ಬರಲ್ಲ ಬರಲ್ಲ ಬರಲ್ಲ, ನನಗಾಗಲ್ಲ ಆಗಲ್ಲ. ನೀವು ನಾನು ಹೆಂಗೆ ಅಂದಿ ಮನೆ ಪತ್ರಿ ಕೊಡಕ್ಕೆ ಹೋಗಿದ್ದೀನಿ ಅಂತೇಳಿ. ಏನ ಮನ್ಯಾಗ ಕಾಣ್ಲಿಲ್ಲಲ್ಲ, ಯಾರ್ದಾರ ಮನ್ಯಾಗ ಒಂದು ಮಾತು ಹೇಳಕತ್ತೀನ ಅಂತ ಅನ್ನಿ ಬಿಡು. ಅದಕ್ಕೇನಾತು, ಒಂದು ಮಾತಂದ್ರೆ ಏನಾತು? ಒಂದು ಮಾತಂದ್ರೆ ಏನಾತಂತಿರಲ್ರಿ, ಯೋಚನೆ ಮಾಡಿ ಮಾತಾಡ್ಬೇಕು. ಹಂಗೆ ಯೋಚನೆ ಮಾಡ್ಲಂಗೆ ಮಾತಾಡಿದ್ರೆ ಏನಿಲ್ಲ, ಅಲ್ಲಿ ಹೊಲದಾಗ ಸಿಕ್ಕಾಪಟ್ಟಿ ಕೆಲಸ ಐತಿ. ನಿಂದು ಇದನ್ನ ತಮಾಷೆ ಬಿಡು. ನಾಳಿಂದ ಯಾರಿಗೆ ಹೇಳ್ತೀನಿ ನೋಡು, ಒಂದು 4 ಆಳು ಹೇಳು, ಪಟ 4 ಆಳು ಹೇಳು, ಕರ್ಕೊಂಡು ಹೋಗಿ ಹೊಲ್ದಾನ ಕೆಲಸ ಮುಗಿಸಿದ್ರಾತ. 1-2 ದಿನ ಭಾಳ ಐತಿ ಹೊಲ್ದಾಗಿನ ಕೆಲಸ. ಅಲ್ರಿ ಈಗ ನಾನು ಆ ಹೇಳಕ್ ಹೋದ್ರೆ ಮತ್ತೆ ಪತ್ರಿ ಕೊಡಕ್ಕೆ ಹೋಗಿ ಏನಂತ ನೀವು ಬೈತೀರಿ ನನಗೆ. ನಾವಲ್ಲಿಪ್ಪ ನೀನೇ ಬೇಕಂತ ಹೇಳ್ಕೊ. ಮುಂದಿನ ಅವ್ರು ಕೂಡ ಹೋಗೋಣ ಹೋಗ್ತೇನಿಲ್ಲ ಅಂದ್ರಿಲ್ಲ. ಮಕ್ಕಳಿಗೆ ಎಲ್ಲರ ನಾವು ಒಂದು ಮಾತು ಅನ್ಬೇಕು, ಇವ್ರು ನಮ್ಗೆ ಸಾಕಾಗೋಂಗ್ ಮಾಡ್ತಾರ ನೋಡು. ಮಾವಾರ ಅತ್ತಿಯರ ಊಟ ರೆಡಿ ಐತಿ ಬರ್ರಿ. ಎಷ್ಟಾಯ್ತು ಸುಧಾ ಟೈಮ್ ಈಗ? 9 ಗಂಟೆ ಆಯ್ತು ನೋಡ್ರಿ ಅತ್ತಿಯರ. ಇನ್ನೊಂದು ತಡೆಯವ ಇರ್ಲಿ ಉಣ್ಣನಂತ, ಹೊಟ್ಟೆ ಹಸ್ತಿಲ್ಲ ಯಾಕ. ನಿಮ್ ಒಂದ ನನಗನ್ರಿ ಪತ್ರಿ ಕೊಡಕ್ಕೆ ಹೋಗಿದ್ದಿ ಅಡ್ಡಾಡಕ್ಕೆ ಹೋಗಿದ್ದಿ ಅಂತ ಒಂದ ಅನ್ರಿ. ನೀವು ಅವಾಗ ಐತಿ ನಿಮ್ಗೆ ಈಗೇನು ಹೇಳೋಲ್ಲ. ಇದೊಂದ್ಸತಿ ಹೋಗ್ಲಿ ಅಂತ ಬಿಡ್ತೇನೆ. ಹೌದು, ಯಾರಿಗೆ ಹೇಳ್ಬೇಕೀಗ ಹೇಳ್ರಿ, ಯಾರ್ಯಾರಿಗೆ ಹೇಳಿ ಬರ್ಲಿ ಹೋಗಿ. ಇನ್ನ ನೋಡು ಮಾರಯ್ಯ, ಯಾರ್ಯಾರು ಹೊಲ್ದಾಗ ಕೆಲಸ ಮಾಡೋ ಕಾಂತಾರ ಅವ್ರಿಗೆ ಹೇಳಿ ಬರ್ಬೋದು, 4 ಮಂದಿಗೆ ಹೇಳು. ನೋಡಕ್ಕೆ ಚಂದ ಕಾಣ್ತಾರ, ಕೆಲಸ ಮಾಡ್ತಾರೆ ಬಿಡ್ತಾರೆ, ನಮ್ಗೇನು ಗೊತ್ತಾಕತ್ರಿ? ಅದ್ರ ಭಾಳ ಆತ ನಿಂದು. ಹೋಗಿ ತನಗ ಹೇಳಿ ಬರ್ತೀಯನ, ಇಲ್ಲೇ ನಿಂತ ಮಾತು ಹೇಳ್ತೀಯ? ಸುಧಾ ಇನ್ನೊಂದು 1/2 ತಾಸು ಬಿಟ್ಟು ಮುಂದೆ ತಡಿ. 9 ಉಣ್ಣನ 4 ಮಂದಿಗೆ ಆಳು ಹೇಳೋಣ ನಿಮ್ಮ ಮಾವ. ಮತ್ತೆ ಮುಂಜಾನೆ ಹೇಳಿದ್ರೆ ಬರ್ಬೇಕಲ್ಲ ಅವ್ರು. ಹೋಗಿ ಯಾರ್ಯಾರು ಬರ್ತಾರೆ ಅಟ್ ಕೇಳಿ ಬರ್ತೀನಿ ತಡಿ. ಅಯ್ಯೋ ಹೋದ್ಲನ ಈಕಿ, ಅರ್ಧ ತಾಸ್ನಾಗ ಹೊಳ್ಳಿ ಬಾ ಅನ್ಲಿಲ್ಲ ನೋಡು. ಇನ್ನು ಅತ್ತ ಹೋದ್ಲಿ, ಇನ್ನು ಯಾವಾಗ ಬರ್ತಾಳ ಹೊಳ್ಳಿ? ಯಾಕ್ರಿ ಒದ್ರಿದ್ರೆ? ಇಲ್ಲ ಏನಿಲ್ಲ ತಗೋ, ಹೋಗಿ ಹೇಳ್ಬರು ಲಗುನ ಬಾ. ನಮ್ಮ ಮಾವಾರು ಈ ಪತಿ ಹೆದರ್ತಾರೆ ನಮ್ಮ ಅತ್ತಿಯರಿಗೆ, ಆದ್ರೂ ಬೈತಾರೆ. ಅವ್ರಿಲ್ಲ ಬೈಯೋದು, ಮತ್ತು ಅವ್ರ ಮುಂದೆ ಮತ್ತೆ ಅವ್ರನ್ನ ಸಮಾಧಾನ ಮಾಡೋದು. ಆದ್ರೆ ಭಾರಿ ವಿಚಿತ್ರದಾರ ನೋಡು ಗಂಡ ಹೆಂಡತಿ. ಈಕಿ ಬರೋದು ಇನ್ನೂ 1 ತಾಸಾದ್ರೂ ಆಗ್ಬೋದು. ಏನರ ವಾರ್ತಾಗಿರ್ತ ಏನರ ನೋಡ್ಕೊಂತಾರ ಕುಂತ್ರ ಟಿವಿ. ಮತ್ತು ಅಲ್ಲಿ ಮಟ್ಟ ಏನು ಮಾಡೋದು? ಅಯ್ಯಯ್ಯ ಓಣಿ ಏನು ಇವ ಒಂದು ಹುಟ್ಟು ಹುಳ ಇಲ್ಲ ಓಣ್ಯಾಗ. ರಾತ್ರಿ ಭಾಳ ಆಗೈತೆ ಅನ್ನಕ ರಾತ್ರಿನೂ ಭಾಳ ಆಗಿಲ್ಲ. ಈಗ 9 ಆಗೈತಿ. ಓಣಿ ಬಿಕ್ಕೋ ಅನ್ನಕತ್ ನೋಡು. ಏನು ಗಾಡಿ ಸೌಂಡ್ ಇಲ್ಲ, ಒಂದು ಹುಟ್ಟು ಹುಳ ಇಲ್ಲ, ಏನು ಸುಡುಗಾಡು ಒಂದೇನಿಲ್ಲ ನೋಡು. ಬಡ ಹೋಗಿ ಹೇಳಿ ಬಂದ್ರೆ ಆತು ಬಿಡು. ಇಷ್ಟ ಮಟ್ಟ ಬಿಟ್ಕೊಟ್ಟೆ ಒಂದೊಂದು ಈಗ ಟೈಮ್ 3 ಸಂಜೆಲಾರ ಹೇಳಿದ್ರೆ ಅತ್ತ ಗಿರ್ನಿಗೆ ಹೋಗಿದ್ದು ಅವಾಗ ಹೇಳಕ್ಕೆ ಬರ್ತಿತ್ತು. ಅಲ್ಲ ನಮ್ಮ ಪರಕ್ನ ಮಗಳೆಲ್ಲ ಯಾಕೆ ಸೋನು ಯಾಕೆ ಹುಡುಗನ ಜೋಡಿ ಮಾತಾಡತ್ತಾಳಕ್ಕಿಲ್ಲಿ? ದೂರದ ಕಂಡ್ರೂ ಕಾಣವಲ್ರು. ಆ ಹುಡುಗ ಎಲ್ಲ ನೋಡ್ದಂಗೆ ಆಗೈತೆ ಅವನ್ನ. ಸೋನು ಮಾತ್ರ ಹೌದು ಬಿಡಕ್ಕೆ. ಅಲ್ಲ ಯಾರು ಇಲ್ಲ ಮಂದಿ. ಇವ್ರು ಈಗ ಬಂದ್ರಲ್ಲಿ ಬಂದು ನಿಂತು ಮಾತಾಡತ್ತಾರ. ನಾನು ನೋಡ್ಯಾರೇನಿಲ್ಲ ಅವ್ರು.
ಯಾರಾದ್ರೆ ಅವ್ರ ಮಂದಿ ಬಳಗದ ಅದಾರ ಏನೈತಿ. ಆದ್ರೆ ಇಷ್ಟ ಮಟ್ಟ ಅಂತ ಯಾರು ಎದ್ರಕಿಲ್ಲ, ಈಗ ಬಂದ ಇಳಿದ್ರೆ ಕಾಣಿಸ್ತದೆ. ನಾನು ನೋಡ್ಲಿಲ್ಲ ನೋಡೋರ್ನ.